ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ರಂಗಮ್ಮ ಮಾತ್ರ ಅಕ್ಷತಾಳ ಅಳುವನ್ನು ಲೆಕ್ಕಿಸದೆ ಅಕ್ಷತಾ ಜ್ಯೂಸ್ ಕುಡಿ ಅಂದ್ಲು. ಅಕ್ಷತಾ ಗುರಾಯಿಸಿ ನೋಡಿದ್ಲು ರಂಗಮ್ಮಳನ್ನು. ನಾನಿಲ್ಲಿ ಅಳ್ತಾ ಇದ್ರೆ ಈಗ ಜ್ಯೂಸ್ ಕುಡಿಬೇಕಾ ಎಂಬಂತೆ ಇತ್ತ ಅವಳ ನೋಟ. ಏನು ಹಾಗೆ ನೋಡ್ತಾ ಇದೀಯ ಅಕ್ಷತಾ, ಮೊದಲು ಜ್ಯೂಸ್ ಕುಡಿ, ನಂತರ ಏನಾದರೂ ಇದ್ದರೆ ನಂತರ ಅಳ್ಬೋದು ಅಂದ್ಲು ರಂಗಮ್ಮ. ಅಸಲಿಗೆ ಏಕೆ ಅಳಬೇಕು ರಂಗಮ್ಮ, ಏನಾಯಿತು ನಿನಗೆ ಅಕ್ಷತಾ ಎಂದು ಗೊಂದಲದಿಂದ ಕೇಳಿದ್ಲು ವೇದ. ಚಿಕ್ಕಮ್ಮ, ಇದೇನು ನಾನು ಅಳ್ತಾ ಇದ್ರೆ ಯಾಕೆ ಅಳ್ತಾ ಇದೀಯಾ ಎಂದು ಕನಿಷ್ಠ ಕೇಳಿದೆ. ನಂತರ ಅಳ್ಬಹುದು, ಮೊದಲು ಜ್ಯೂಸ್ ಕುಡಿ ಅಂತೀಯಾ ಎಂದು ತನ್ನ ಅಳುವನ್ನು ಮತ್ತಷ್ಟು ಹೆಚ್ಚಿಸಿದ್ಲು ಅಕ್ಷತಾ. ಯಾಕೆ ಕೇಳಬೇಕು ಅಕ್ಷತಾ, ನಾನೇನಾದರೂ ನಿನ್ನ ಸಮಸ್ಯೆಯನ್ನು ಶಮನ ಮಾಡುವವಳ, ತೀರಿಸುವವಳ? ನಿನ್ನ ಸಮಸ್ಯೆ ಏನಿದೆಯೋ ನೀನೇ ನೋಡ್ಕೊಳ್ಬೇಕು ಅಲ್ವಾ? ಆದರೂ ಇಲ್ಲಿ ನನ್ನ ಕೆಲಸ ಏನು? ಮನೆಯಲ್ಲಿ ಕೆಲಸ ಮಾಡೋದು, ನಿನ್ನನ್ನು ಜಾಗರೂಕತೆಯಿಂದ ನೋಡಿಕೊಳ್ಳೋದು, ನಿನಗೆ ಬೇಕಾದವುಗಳನ್ನು ನೀಡೋದು, ಅಷ್ಟೇ ಹೊರತು ನಿನ್ನನ್ನು ಸಮಾಧಾನ ಮಾಡೋದು, ನಿನ್ನ ಸಮಸ್ಯೆಗಳನ್ನು ತಿಳಿದುಕೊಂಡು ಅವುಗಳನ್ನು ಹೇಗೆ ತೀರಿಸ್ಕೊಳ್ಬೇಕು ಎಂದು ಹೇಳುವುದು ಅಲ್ಲ ಅಲ್ವಾ ಅಕ್ಷತಾ? ಅಕ್ಷತಾ, ಅಳುವುದನ್ನು ನಿಲ್ಲಿಸಿ. ಅಂದರೆ ಏನು ಚಿಕ್ಕಮ್ಮ, ನನಗೇನಾದರೂ ಕನಿಷ್ಠ ಏನು ನಡೆದಿದೆ ಎಂದು ಕೂಡ ನೀನು ಕೇಳೋದಿಲ್ವೇ? ಅಮಾಯಕವಾಗಿ ಕೇಳಿದ್ಲು ಅಕ್ಷತಾ. ಯಾಕೆ ಕೇಳೋದು ಅಕ್ಷತಾ? ನಾನು ಕೇಳಿದೆ ಅಂದ್ಕೋ, ನೀನು ಹೇಳ್ತೀಯಾ? ಯಾಕೆ ಕೇಳೋದಿಲ್ಲ, ಹೇಳ್ತೇನೆ ಎಂದಳು ಅಕ್ಷತಾ. ಹಾಗಾದರೆ ಹೇಳು, ನಿನ್ನ ನೋವು ಏನು ಎಂದು. ರಂಗಮ್ಮ ಹಾಗೆ ಕೇಳ್ತಾ ಇದ್ದಂತೆ ಮರೆತಿದ್ದ ವಿಷಯ ಮತ್ತೆ ನೆನಪಾಗಿ, ಅಳ್ತಾ ಸೌರಭ್ ಅವರು ನನ್ನನ್ನು ಬಿಟ್ಟು ಮತ್ತೆ ಬೇರೆ ಮದುವೆ ಮಾಡ್ಕೊಳ್ತಾರಂತೆ ಚಿಕ್ಕಮ್ಮ. ಅದು ಕೂಡ ಬೇರೆ ಯಾರನ್ನೂ ಅಲ್ಲ, ನಿನ್ನೆ ನಮ್ಮ ಮನೆಗೆ ಬಂದ್ಲಲ್ಲ ನನ್ನ ತಂಗಿ, ಸಂಬಂಧದಲ್ಲಿ ತಂಗಿ ಆಗಬೇಕು ತಾನೇ, ಅವಳನ್ನೇ ಎಂದು ಹೇಳಿದ್ಲು ಅಕ್ಷತಾ. ಏನು, ಬಾಬಾ ನಿನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳ್ತೇನೆ ಅನ್ನ? ಹಾಗಾದರೆ ಮಾಡ್ಕೊಳ್ಳೋದಾದರೆ ನನ್ನನ್ನೇ ಮಾಡ್ಕೊಳ್ಬಹುದು ಅಲ್ವಾ, ಬೇರೆಯವರು ಯಾಕೆ ಅಂದ್ಲು ವೇದ ಉತ್ಸಾಹದಿಂದ. ಪಾಪ ಅಕ್ಷತಾಳ ಮುಖ ನೋಡಬೇಕು. ವೇದ ಹಾಗೆ ಹೇಳ್ತಾ ಇದ್ದಾಗ ಮನೆ ಸುಟ್ಟು ಒಬ್ಬ ಅಳ್ತಾ ಇದ್ದಾಗ ಬೀಡಿಗೆ ಬೆಂಕಿ ಬೇಕು ಅನ್ನಂತೆ ಹಿಂದೆ ಒಬ್ಬ ಎಂಬಂತೆ ಇತ್ತು ಅಲ್ಲಿನ ಪರಿಸ್ಥಿತಿ. ಏನಕ್ಕ ಹಾಗೆ ನೋಡ್ತಾ ಇದೀಯಾ ಅಂದ್ಲು ವೇದ ನಗ್ತಾ. ಇಲ್ಲಿ ನಾನು ಅಳ್ತಾ ಇದ್ರೆ ನೀನು ನಗ್ತಾ ಇದೀಯ ವೇದ ಅಂದ್ಲು ಅಕ್ಷತಾ. ಹಾಂ, ಇಲ್ಲದೇ ಇದ್ದರೆ ಏನಕ್ಕ, ಭಾವ ನಿನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಮಾಡಿಕೊಳ್ಳೋದು ಏನು? ನೀನು ಹುಚ್ಚು ಬಿಟ್ಟರೆ ಅನಾವಶ್ಯಕ ವಿಷಯಗಳಿಗೆ ಅಳ್ತಾ ಕೂರದೆ ಮೊದಲು ಜ್ಯೂಸ್ ಕುಡಿದು ರೆಸ್ಟ್ ತಗೋ ಅಂದ್ಲು ವೇದ. ನಾನು ಹೇಳೋದು ನಿಜ ವೇದ, ಆ ವಿಷಯವನ್ನು ಅವರೇ ಹೇಳಿದರು, ನೀನಾದರೂ ಹೇಳು ಚಿಕ್ಕಮ್ಮ ಅಂದ್ಲು ಅಕ್ಷತಾ ರಂಗಮ್ಮಳನ್ನು ನೋಡ್ತಾ. ಏನು ಹೇಳಬೇಕು ಅಕ್ಷತಾ, ಮೊದಲು ಈ ಜ್ಯೂಸ್ನ ಕುಡಿ, ನನಗೆ ಕಿಚನಲ್ಲಿ ಕೆಲಸ ಇದೆ, ನಾನು ಹೋಗಬೇಕು ಅಂದ್ಲು ರಂಗಮ್ಮ. ಅದೇನು ಚಿಕ್ಕಮ್ಮ ಹಾಗೆ ಅಂತೀಯಾ, ನೀನೇ ಅಲ್ವಾ ಏನು ನಡೆದಿದೆ ಎಂದು ಹೇಳು ಎಂದಿದ್ದು, ಈಗ ಹೇಳಿದ ಮೇಲೆ ಅಸಲಿಗೆ ಗಮನ ಕೊಡದೆ ಹೋಗಬೇಕು ಅಂತ ಇದೆಯಾ? ಅಂದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವೇ ಅಂದ್ಲು ಅಕ್ಷತಾ. ನೀನು ಹೇಳ್ತೇನೆ ಅಂದೆ, ಅದಕ್ಕೆ ನಾನು ಹೇಳು ಅಂದೆ ಅಕ್ಷತಾ, ಅಷ್ಟೇ ಹೊರತು ನೀನು ಖಚಿತವಾಗಿ ಹೇಳಿಯೇ ತೀರಬೇಕು ಅಂತ ಹೇಳಿದ್ನಾ? ನೀನು ಹೇಳಿದೆ, ನಾನು ಕೇಳಿದೆ, ಮುಗೀತು, ಇನ್ನೇನಿದೆ? ಅಷ್ಟೇನಾ ಚಿಕ್ಕಮ್ಮ, ಇನ್ನು ಏನೂ ಇಲ್ವೇ? ಇನ್ನು ಏನಿರಬೇಕು ಅಕ್ಷತಾ? ಈಗ ನನ್ನ ಜಾಬ್ ಏನು ಎಂದು ನಾನು ಖಚಿತವಾಗಿ ಮಾಡ್ತಾ ಇದ್ದೇನೆ. ಅದು ಯಾರೇ ಏನೇ ಅಂದರೂ ಸರಿ, ನಾನು ಸೌರಭ್ ಚಿಕ್ಕಂದಿನಿಂದಲೂ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ ಸೌರಭ್ ಅಂದರೆ ಅಭಿಮಾನ. ಆ ಅಭಿಮಾನದಿಂದನೇ ಮೊನ್ನೆ ಆ ವಿಕ್ರಾಂತ್ ಸೌರಭ್ ಜೊತೆ ಹಾಗೆ ಮಾತನಾಡಿದ್ದಕ್ಕೆ ನಾನು ಗಟ್ಟಿಯಾಗಿ ಉತ್ತರ ಕೊಟ್ಟೆ. ಇಲ್ಲಿವರೆಗೆ ನಾನು ನನ್ನ ಕೈಯಿಂದ ಅವನಿಗೆ ಕನಿಷ್ಠ ಕುಡಿಯುವ ನೀರು ಕೂಡ ಕೊಡ್ತಾ ಇಲ್ಲ. ಯಾಕೆ? ಈ ಮನೆಯ ಕೆಲಸದವಳಾಗಿ ಇದು ನನ್ನ ಜವಾಬ್ದಾರಿ. ಆದ್ದರಿಂದ ಕೇವಲ ಕೆಲಸದವಳಾದ ನಾನೇ ಇಷ್ಟು ಜವಾಬ್ದಾರಿಯಿಂದ ಇದ್ದೇನೆ. ಅವ್ರ ಬಗ್ಗೆ ಮತ್ತೆ ನೀವು ಇನ್ನೂ ಅವರ ಹೆಂಡತಿ ಅಲ್ವಾ, ಮತ್ತೆ ನಿಮಗೆ ಎಷ್ಟು ಹಕ್ಕಿರಬೇಕು? ಏನೇ ಆದರೂ ನೀವಿಬ್ಬರು ಮಾತನಾಡಿ ಜಗಳವಾಡಿ ಪ್ರೀತಿಯಿಂದಲೋ ಅಥವಾ ಹಠದಿಂದನೋ ಸಾಧಿಸ್ಕೊಳ್ಬೇಕು. ಹಾಗಲ್ಲದೆ ಹೀಗೆ ಅಳ್ತಾ ಕುಳಿತರೆ ಮಧ್ಯದಲ್ಲಿ ನಮಗೇನು ಹೇಳಿ ಅಂದ್ಲು ರಂಗಮ್ಮ. ವೇದ ಕೂಡ ಹೌದು ಅಕ್ಷತಾ, ರಂಗಮ್ಮ ಹೇಳಿದ್ದು ನಿಜ. ನಿನ್ನ ಗಂಡನ ಬಳಿ ನೀನು ಹಕ್ಕಿನಿಂದ ಇರಬೇಕು. ಆದರೆ ಹೀಗೆ ಯಾರೋ ಏನೋ ಅಂದ್ರಂತ ಇಲ್ವೇ, ಭಾವ ಅಂದನೋ ಅಂತಾನೋ
ಅಳ್ತಾ ಕುಳಿತುಕೊಳ್ಳೋದು ಅಲ್ಲ ಅಂದ್ಲು ವೇದ ಎಂದು ವೇದ ಹೇಳಿದ್ಲು. ರಂಗಮ್ಮ ಮತ್ತು ವೇದ ಅವರ ಮಾತುಗಳು ಅಕ್ಷತಾಳ ಮನಸ್ಸಿಗೆ ಚೆನ್ನಾಗಿ ನಾಟಿದ್ವು. ಅಳುವುದನ್ನು ನಿಲ್ಲಿಸಿ ಅಕ್ಷತಾ ಯೋಚಿಸಲು ಪ್ರಾರಂಭಿಸಿದ್ಲು. ಸ್ವಲ್ಪ ಸಮಯದ ಯೋಚನೆಯ ನಂತರ ಏನೋ ಅರ್ಥವಾದಂತೆ ನಿರ್ಧಾರಕ್ಕೆ ಬಂದಿದ್ದ ಅಕ್ಷತಾ ಈ ಜ್ಯೂಸ್ ಕುಡಿ ಎಂದು ಹೇಳುತ್ತಾ ರಂಗಮ್ಮ ಕದಲಿಸಿದ್ಲು. ಆಹಾ, ನನಗೇನೂ ಬೇಡ ಚಿಕ್ಕಮ್ಮ, ನಾನು ಏನೂ ಕುಡಿಯೋದಿಲ್ಲ, ಅಕ್ಷತಾ ಹೇಳಿದ್ಲು. ಉಪ್ಸ್, ಏನಿದು ಅಕ್ಷತಾ, ನೀನು ಈಗ ಜ್ಯೂಸ್ ಕುಡಿಯದಿದ್ದರೆ ಸೌರಭ್ ಅವರು ನನ್ನನ್ನು ಕೋಪ ಮಾಡ್ಕೊಳ್ತಾರೆ ನನ್ನ ಮೇಲೆ. ಹಠ ಮಾಡದೆ ಮೊದಲು ಜ್ಯೂಸ್ ಕುಡಿ ಎಂದು ರಂಗಮ್ಮ ಹೇಳಿದ್ಲು. ನಿಮ್ಮ ಸೌರಭ್ ಫೋನ್ ಮಾಡಿದರೆ ನನ್ನ ಹೆಸರು ಹೇಳಿ, ಆಗ ನಾನು ಮಾತಾಡ್ತೇನೆ ಅಂದ್ಲು ಅಕ್ಷತಾ ಚಿಕ್ಕ ಮಕ್ಕಳ ತರಹ ಹಠ ಮಾಡಬೇಡ, ಮೊದಲು ಜ್ಯೂಸ್ ಕುಡಿ. ಇಲ್ಲ ಚಿಕ್ಕಮ್ಮ, ನಾನು ಹೊರಗಡೆ ಕರ್ಕೊಂಡು ಹೋಗೋ ಎಂದರೆ ಕೇಳದೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಅವರೇ ಬಂದು ನನ್ನ ಹೊರಗಡೆ ಕರ್ಕೊಂಡು ಹೋಗೋವರೆಗೆ ನಾನು ಏನೂ ತಿನ್ನೋದಿಲ್ಲ, ಕುಡಿಯೋದೂ ಇಲ್ಲ. ನನಗೆ ಔಷಧಿಗಳು ಕೂಡ ಬೇಡ ಎಂದು ಖಚಿತವಾಗಿ ಹೇಳಿದ್ದು ಅಕ್ಷತಾ. ಅದು ಹಾಗಲ್ಲ ಅಕ್ಷತಾ, ಪ್ಲೀಸ್ ಚಿಕ್ಕಮ್ಮ, ನಾನಿನ್ನೂ ಯಾರು ಹೇಳಿದರೂ ಕೇಳೋದಿಲ್ಲ. ನೀವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಎಂದು ಅವರನ್ನು ಕಳಿಸ್ಬಿಟ್ಲು ಅಕ್ಷತಾ. ಇನ್ನು ಅಕ್ಷತಾ ಹೇಳಿದರೂ ಕೇಳೋದಿಲ್ಲ ಎಂದು ಸೌರಭ್ಗೆ ಫೋನ್ ಮಾಡಿ ಹೇಳಬೇಕು ಅಂತ ಅಂದ್ಕೊಂಡು ರಂಗಮ್ಮ ಮತ್ತು ವೇದ ಅಲ್ಲಿಂದ ಹೊರಟರು. ವೇದ ಜೊತೆ ಹೊರಗಡೆ ಬಂದ ಸೌರಭ್ ಕಾರ್ನಲ್ಲಿ ಹೋಗ್ತಾ ಏನು ಹೇಳ್ತಾ ಇದ್ದಾನೆ ನಿಮ್ಮ ಭಾವ ಎಂದು ಕೇಳಿದನು. ರೂಮ್ನಲ್ಲೇ ನಡೆದಿದ್ದನ್ನು ಹೇಳಿ ಮನೆಯಲ್ಲಿ ಹೇಳ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಎಂದು ಸ್ಯಾಮ್ ಹೇಳಿದ್ಲು. ಆಹಾ, ಹೇಳು ಅಲ್ಲಿ ಬಿಡು, ಆ ನೀಚನಿಗೆ ಆಗಲೇ ತಾನೆ ಅವನ ಶವದ ಹಾಸಿಗೆಯನ್ನು ಅವನೇ ಕಟ್ಕೊಂಡು ಅವನೇ ಅದರ ಮೇಲೆ ಮಲಗಿ ಗೋರಿ ತರಹ ಅವನ ಗೋರಿಯನ್ನು ಅವನೇ ಅಗೆದುಕೊಂಡು ಅವನೇ ಅದರಲ್ಲಿ ಮಲಗಿ ಅವನೇ ಮಣ್ಣು ಮುಚ್ಕೊಂಡಂತೆ ಆಗ್ತಾಯಿತ್ತು ಆ ದರಿದ್ರದವನಿಗೆ ಅಂದನು ಸೌರಭ್. ಏನು ಹೇಳಿದನು ಎಂದು ಮೊದಲು ಅರ್ಥವಾಗದೇ ಇದ್ದರೂ ಸ್ವಲ್ಪ ಸಮಯದ ನಂತರ ಲೈಟಾಗಿ ಆನ್ ಆಗಿ ಪಿಚ್ಚಿ ನಗುವನ್ನು ನಕ್ಕಳು. ಸ್ಯಾಮ್ ನಾನ್ ಸ್ಟಾಪ್ ಆಗಿ ನಕ್ಕು ಹೊಟ್ಟೆ ನೋವು ಬರ್ತಾಯಿದ್ರೆ ಹಾಂ ಅಮ್ಮ ಭಾವ, ಇನ್ನು ನನ್ನಿಂದ ಸಾಧ್ಯ ಇಲ್ಲ. ಎಷ್ಟು ಸೆನ್ಸ್ ಆಫ್ ಹ್ಯೂಮರ್ ಯಾಕೆ ಭಾವ ನಿನಗೆ ಎಂದು ಸುಸ್ತಾದಳು. ಸ್ಯಾಮ್ಗೆ ವಾಟರ್ ಬಾಟಲ್ ಕೊಡುತ್ತಾ, ನನಗೆ ಅಳು ಅಂದರೆ ಅಥವಾ ಅಳುವ ಜನ ಅಂದರೆ ಅಸಹ್ಯ ಸ್ಯಾಮ್. ಚಿಕ್ಕವನಿದ್ದಾಗ ನಾನು ಅಳ್ತಾ ಇದ್ದರೆ ನನ್ನನ್ನು ಅಳಿಸ್ತಲೇ ಇರ್ತಿದ್ರು. ಕೆಲವು ವರ್ಷಗಳ ನಂತರ ನಾನು ನಗ್ತಾ ಇದ್ದರೆ ಅವರು ಅಳಲು ಪ್ರಾರಂಭಿಸಿದರು. ಅದು ನನಗೆ ಬಹಳ ಇಷ್ಟ ಆಯಿತು. ನನಗೆ ನೋವು ಕೊಟ್ಟವರು ಒಮ್ಮೆ ಅಳೋದು ನನಗೆ ಎಷ್ಟು ಕಿಕ್ ಕೊಡ್ತಾ ಇದ್ದಂದರೆ ಹಾಗೆ ಅವರನ್ನು ಯಾವಾಗಲೂ ಅಳಿಸ್ತಲೇ ಇರಬೇಕು ಅನಿಸಿತು. ಅದಕ್ಕಾಗಿಯೇ ನಾನು ನಗ್ತಾ ಅವರನ್ನು ಅಳಿಸ್ಬೇಕು ಎಂದು ನಿರ್ಧರಿಸಿದೆ. ಸೌರಭ್ ಹೇಳ್ತಾ ಇರೋದನ್ನು ಕೇಳ್ತಾ ಸ್ಯಾಮ್ ಹಾಗೆಯೇ ನೋಡ್ತಾ ಕುಳಿತಿದ್ರೆ ಆಲೋಚನೆಗಳಲ್ಲಿ ಇರುವ ಸ್ಯಾಮ್ಳನ್ನು ನೋಡಿ ಎಲ್ಲಿ ಡ್ರಾಪ್ ಮಾಡಬೇಕು ಶ್ಯಾಮ್ ಎಂದು ಕೇಳಿದನು ಸೌರಭ್. ಅದು ಭಾವ, ಕಾಲೇಜ್ಗೆ ಹೋಗಬೇಕು ಅಂದರೆ ಈ ಡ್ರೆಸ್ ಸರಿಯಿಲ್ಲ ಎಂದು ಸ್ವಲ್ಪ ಇರಿಸು ಮುರುಸಿನಿಂದ ಹೇಳ್ತಾ ಇದ್ದಾಗ ಕಾರ್ನ ಯೂಟರ್ನ್ ಮಾಡಿ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋದನು ಸೌರಭ್. ಅಲ್ಲಿ ಸ್ಯಾಮ್ ತನಗೆ ಇಷ್ಟವಾದಂತೆ ಡ್ರೆಸ್ನ ತೆಗೆದುಕೊಂಡು ಟ್ರಯಲ್ ರೂಮ್ಗೆ ಹೋಗಿದ್ದಾಗ ಆಗಲೇ ಸೌರಭ್ ನಂಬರ್ಗೆ ಲ್ಯಾಂಡ್ಲೈನಿಂದ ಕರೆ ಬಂದಿತು. ಕರೆ ಎತ್ತಿ ರಂಗಮ್ಮ ಹೇಳಿದ್ದನ್ನು ಕೇಳಿದ ಸೌರಭ್, ಸರಿ ನಾನು ಕರೆ ಮಾಡ್ತೇನೆ ರಂಗಮ್ಮ ಎಂದು ಕರೆಯನ್ನು ಕಟ್ ಮಾಡಿ ಅಕ್ಷತಾಳಿಗೆ ತಕ್ಷಣ ಕರೆಯನ್ನು ಮಾಡಿದ. ಅಕ್ಷತಾ ನಿರೀಕ್ಷಿಸಿದಂತೆಯೇ ಸೌರಭ್ರಿಂದ ಕರೆ ಬಂದಿದ್ದರಿಂದ ಮನಸ್ಸಿನಲ್ಲೇ ಖುಷಿಯಾಗಿ ಹುಚ್ಚು ನಗುವನ್ನು ನಗ್ತಾ ಮೊದಲ ರಿಂಗ್ ಪೂರ್ಣವಾಗುವವರೆಗೆ ಆ ಹುಡುಗಿ ಲಿಫ್ಟ್ ಮಾಡಲೇ ಇಲ್ಲ. ಅಸಲಿಗೆ ತಾಳ್ಮೆ ಇಲ್ಲದ ಸೌರಭ್ಗೆ ಅದು ಹಾಗೆ ಲಿಫ್ಟ್ ಮಾಡದಿದ್ರೆ ತಕ್ಷಣ ಆ್ಯಸ್ ಯೂಶುವಲ್ ಅವನಿಗೆ BP ಏರಿ, ಏನೇ ಕೊಬ್ಬಿದೆಯೇ, ನಾನು ಫೋನ್ ಮಾಡಿದರೆ ಲಿಫ್ಟ್ ಮಾಡ್ತಾಯಿಲ್ಲ, ನಾನು ಬಂದರೆ ಲೈಫ್ನಲ್ಲಿ ಫೋನ್ ಅಂದರೆ ಏನು ಅಂತ ಗೊತ್ತಿಲ್ಲ ಹಾಗೆ ಮಾಡ್ತೇನೆ ಎಂದು ವಾಯ್ಸ್ ಮೆಸೇಜ್ ಹಾಕಿದನು ನೇರವಾಗಿ ಅಕ್ಷತಾಳಿಗೆ. ಮೊದಲ ಬಾರಿ ಸೌರಭನ್ನು ಇಗ್ನೋರ್ ಮಾಡಿದ ಸಂತೋಷದಲ್ಲಿ ಆ ಚಿಕ್ಕ ಹುಡುಗಿ ಮಂಚದ ಮೇಲೆ ಹೊರಳಾಡ್ತಾ ನಗ್ತಾ ಇದ್ಲು. ಎರಡನೇ ಬಾರಿ ಕರೆ ಬರುತ್ತದೆ ಎಂದು ಕಾಯ್ತಾ ಇದ್ಲು. ಆ ಹುಡುಗಿಗೆ ಮೆಸೇಜ್ ನೋಟಿಫಿಕೇಷನ್ ಸೌಂಡ್ ಕೇಳಿ ಫೋನ್ ನೋಡಿದ್ರೆ ವಾಯ್ಸ್ ಮೆಸೇಜ್ ಬಂದಿದೆ. ಅದನ್ನು ನೋಡಿ ಆಹಾ ಪೆಟ್ಟಿಗೆ, ಈಗ ನನ್ನ ಗಂಡ ನನ್ನನ್ನು ಬೇಡ್ಕೊಳ್ತಾನೆ ಎಂದು ಗರ್ವದಿಂದ ನಗುತ್ತಾ ಮೆಸೇಜ್ ಓಪನ್ ಮಾಡಿದ್ಲು ಆ ಹುಡುಗಿ. ಅಕ್ಷತಾ ಸೌರಭ್ನ ವಾರ್ನಿಂಗ್ ಕೇಳಿ ತುಪುಕ್ ಎಂದು ಅದೇ ನಂಬರ್ಗೆ ಕರೆ ಮಾಡಿದ್ಲು ಅಕ್ಷತಾ. ಆ ಹುಡುಗಿ ವಾಯ್ಸ್ ಮೆಸೇಜ್ ಸೆಂಡ್ ಆದ 2ನೇ ನಿಮಿಷದಲ್ಲೇ
ಕರೆ ಬರ್ತಾಯಿದ್ರೆ ಕೊನೆಯ ರಿಂಗ್ ತನಕ ಕಾಯ್ದು ಕಟ್ಟಾಗುವ ಮೊದಲೇ ಕರೆಯನ್ನು ಲಿಫ್ಟ್ ಮಾಡಿ ಏನೇ ಎಂದನು ನಾರ್ಮಲ್ ಆಗಿ. ಹಲೋ ಸೌರಭ್. ಹಾಂ, ಏನು ಹೇಳೆ ಡಸ್ಕಿ, ಯಾಕೆ ಕರೆ ಮಾಡಿದ್ರಿ? ನಾನಾ ನೀವಲ್ವೇ ಕರೆ ಮಾಡಿದ್ದು ಎಂದು ನಲುಗುತ್ತಾ ಹೇಳಿದ್ಲು ಅಕ್ಷತಾ. ನಾನು ಕರೆ ಮಾಡಿದ್ದು 2 ನಿಮಿಷಗಳ ಮೊದಲು, ಈಗಲ್ಲ. ಈಗ ನೀನು ಮಾಡಿದೀಯಾ? ನೀನೇ ಹೇಳು. ಫೋನ್ ಯಾಕೆ ಮಾಡಿದೆ ಎಂದು. ಅಂದರೆ ನೀವು ಕರೆ ಮಾಡಿದಾಗ ನಾನು ಲಿಫ್ಟ್ ಮಾಡಿರಲಿಲ್ವಲ್ಲ, ಅದಕ್ಕೆ ಈಗ ಮಾಡಿದೆ. ಅಂದರೆ ನನ್ನ ಕರೆಯನ್ನು ಇಗ್ನೋರ್ ಮಾಡುವಷ್ಟು ಬ್ಯುಸಿಯಾಗಿದ್ದೀಯಾ ಡಸ್ಕಿ? ಅಂದರೆ ನೀನು ಕೊಬ್ಬಿದೆಯಾ? ಸಾರಿ ಸೌರಭ್, ನಿಮ್ಮ ಕರೆ ಲಿಫ್ಟ್ ಮಾಡಿದ್ದಕ್ಕಾಗಿ ಸಾರಿ ಎಂದು ಮುಗ್ಧಳಾಗಿ ಹೇಳಿದ್ಲು ಆ ತಿಂಗಾರಿ ಡಸ್ಕಿ. ಆಹಾ, ನೋಡಿದ್ರಾ, ಅವನಿಂದ ಸಾರಿ ಹೇಳಿಸ್ಕೊಳ್ತೇನೆ ಅಂದ್ಲು. ಅವಳೇ ಸಾರಿ ಹೇಳಿದ್ದು. ಇದಕ್ಕೆ ತಾನೇ ಇವಳಿಗೆ ಬುದ್ಧಿ ಇಲ್ಲದವಳು ಅನ್ನೋದು. ಸ್ಯಾಮ್ ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಈಗಾಗಲೇ ಬದಲಾಯಿಸ್ಕೊಂಡು ಕೂಡ ಬಂದಿದ್ದರಿಂದ ಬಿಲ್ ಪೇ ಮಾಡ್ತಾ, ಹಾಂ ಅದು ಓಕೆ, ಜ್ಯೂಸ್ ಕುಡಿಲಿಲ್ಲ ಅಂದಿಯಂತೆ, ಯಾಕೆ ಎಂದು ಕೇಳಿದನು ಸೌರಭ್. ಆಗ ನೆನಪಾಯಿತು ನಮ್ಮ ಹುಡುಗಿಗೆ ರಿವೆಂಜ್ ವಿಷಯ. ತಕ್ಷಣ ಮತ್ತೆ ಮುನಿಸು ಪ್ರಾರಂಭಿಸಿ, ನೀವು ನನ್ನನ್ನು ಈಗಲೇ ಹೊರಗಡೆ ಕರ್ಕೊಂಡು ಹೋಗೋವರೆಗೆ ನಾನು ಜ್ಯೂಸ್ ಕುಡಿಯೋದಿಲ್ಲ, ತಿಂಡಿನೂ ತಿನ್ನೋದಿಲ್ಲ, ಲಂಚ್ ಕೂಡ ಮಾಡೋದಿಲ್ಲ, ಟ್ಯಾಬ್ಲೆಟ್ಗಳನ್ನು ಕೂಡ ಹಾಕಿಕೊಳ್ಳೋದಿಲ್ಲ ಎಂದು ಧೈರ್ಯ ಮಾಡಿ ಹೇಳಿದ್ಲು ಅಕ್ಷತಾ. ಆದರೆ ನಮ್ಮವನು ಅವಳ ಊಹೆಗಳನ್ನು ತಲೆಕೆಳಗು ಮಾಡ್ತಾ, ತಿನ್ನಬೇಡ, ಹಾಗೇನೇ ಇರು ಎಂದು ಕರೆಯನ್ನು ಕಟ್ ಮಾಡಿದನು ತಕ್ಷಣ. ಪಾಪ ಆ ಮೇಕೆ ಮರಿಗೆ ತಾನು ಏನನ್ನ ಕೇಳಿದೆ ಎಂದು ತನಗೆ ಅರ್ಥವಾಗದೆ ತಲೆ ಕೆರ್ಕೊಳ್ತಾ, ಸೌರಭ್ ನೀವು ಏನು ಹೇಳಿದ್ರಿ ಈಗ ಎಂದು ಕೇಳಿದ್ಲು ಅಕ್ಷತಾ. ಆದರೆ ಇನ್ನೆಲ್ಲಿ ಸೌರಭ್, ಈಗಾಗಲೇ ಅವನು ಕರೆ ಕಟ್ ಮಾಡಿದಾನಲ್ಲ. ಆ ಕಡೆಯಿಂದ ಉತ್ತರ ಇಲ್ದಿದ್ದರಿಂದ ಕಾರಣ ಸೌರಭ್ ಎಂದು ಮತ್ತೆ ಕರೆದು 3ನೇ ಬಾರಿಗೆ ಕಿವಿಯಿಂದ ಫೋನ್ ತೆಗೆದು ನೋಡಿದರೆ ಇನ್ನೇನಿದೆ, ಯಾವಾಗಲೂ ಕರೆ ಕಟ್ಟಾಗಿದೆ ಎಂದು ತೋರಿಸಿತು. ರಂಗಮ್ಮ ಮತ್ತು ವೇದ ಕಷ್ಟಪಟ್ಟು ತುಂಬಿದ ಧೈರ್ಯವೆಲ್ಲ ಅವಳ ಕಣ್ಣೀರಿನಲ್ಲೇ ಬೆರೆದು ಹೋಗಿ ಮಂಚದ ಮೇಲೆ 3 ಅಂಕಿಯ ಸ್ಥಾನದಲ್ಲಿ ಕೂತ್ಲು, ಕಣ್ಣೀರಿನಿಂದ ಕಣ್ಣೀರು ಹಾಕ್ತಾ. ಸ್ಯಾಮ್ಳನ್ನು ಕಾಲೇಜಿನಲ್ಲಿ ಡ್ರಾಪ್ ಮಾಡಿ ಸೌರಭ್ 1 ಗಂಟೆ ನಂತರ ಮನೆಗೆ ಬರುವ ಹೊತ್ತಿಗೆ ಅಕ್ಷತಾ ಹೊತ್ತು ಗಟ್ಟಿಯಾದ ನಿದ್ದೆಯಲ್ಲಿ ಇದ್ಲು. ನಿದ್ದೆ ಮಾಡ್ತಿದ್ದ ಅಕ್ಷತಾಳನ್ನು 2 ಕೈಗಳಲ್ಲಿ ಎತ್ತಿಕೊಂಡು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿಬಿಟ್ಟನು ಸೌರಭ್. 2 ಗಂಟೆಗಳ ನಂತರ ಮಧ್ಯಾಹ್ನವಾದರೂ ಸಹ ಕಪ್ಪು ಮೋಡಗಳು ಕವಿದು ಆಕಾಶವೆಲ್ಲ ಮಬ್ಬಾಗಿದ್ದರೆ ಚಿಕ್ಕ ಮಳೆಯ ತುಂತುರು ಬೀಳ್ತಾ ಇರೋದ್ರಿಂದ ಆ ಮೋಡಗಳ ಮರೆಯಲ್ಲಿ ಸೂರ್ಯನು ಹೊರಗಡೆ ಬರಬೇಕೋ ಬೇಡವೋ ಎಂದು ಯೋಚಿಸ್ತಾ ಇಣುಕಿ ಇಣುಕಿ ನೋಡ್ತಾ ಇದ್ದನು. ಕಣ್ಣು ತೆರೆದ ಅಕ್ಷತಾಳಿಗೆ ತಾನು ಮಲಗಿದ್ದು ತಮ್ಮ ಬೆಡ್ರೂಮ್ನಲ್ಲಿ, ಅದು ಕೂಡ ತಮ್ಮ ಬೆಡ್ ಮೇಲೆ ಅಲ್ಲ ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಲಿಲ್ಲ. ಮಲಗುವಾಗ ತಮ್ಮ ರೂಮ್ನಲ್ಲಿ ಇದ್ದ ಅಕ್ಷತಾ ಕಣ್ಣು ತೆರೆಯುವಷ್ಟರಲ್ಲಿ ಎಲ್ಲೋ ಇದ್ದ ಕಾರಣ ಮೊದಲು ಹೆದರಿ ಒಂದೇ ಸಮನೆ ಎದ್ದು ಕುಳಿತಳು. ಆ ರೂಮ್ನಲ್ಲಿ ತಾನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ತಿಳಿದು ಭಯದಿಂದ ಕಣ್ಣು ತಿರುಗಿಸಿ ಸುತ್ತಲೂ ನೋಡಿದ್ಲು. ಆಗ ನೋಡಿಕೊಂಡ್ಳು ತಾನು ಇರುವ ಬೆಡ್ಡನ್ನು. ಫೋಮ್ ಬೆಡ್. ರೂಮ್ನ 4 ಕಡೆ ಸುತ್ತಲೂ ಗ್ಲಾಸ್ ಗೋಡೆ. ತಲೆ ಮೇಲೆತ್ತಿ ನೋಡಿದರೆ ರೂಫ್ ಟಾಪ್ಗೆ ನಕ್ಷತ್ರಗಳು ಕಾಣುವಂತೆ ಹಲೋಗ್ರಾಮ್ ಚಿತ್ರಗಳನ್ನು ಅರೇಂಜ್ ಮಾಡಿದರೆ ಒಂದು ಬಾಲ್ಕನಿ, ಒಂದು ವಾಶ್ರೂಮ್. ಗ್ಲಾಸ್ ಗೋಡೆಯಿಂದ ಹೊರಗಡೆ ನೋಡಿದರೆ ಹಸಿರು ಪ್ರಕೃತಿ ಬಿಟ್ಟು ಇನ್ನೊಂದೇನೂ ಕಾಣದಂತೆ ಇದೆ. ಅದು ಅಕ್ಷತಾಳಿಗೆ ತುಂಬಾ ಇಷ್ಟವಾದ್ದರಿಂದ ಮೆಲ್ಲಗೆ ಬೆಡ್ ಇಳಿದು ಹೆಜ್ಜೆಗಳನ್ನು ಮುಂದಕ್ಕೆ ಇಟ್ಟು ಹೊರಗಿನ ದೃಶ್ಯ ಕಾಣುವ ಗ್ಲಾಸ್ ಗೋಡೆಯ ಹತ್ತಿರ ಬಂದಳು. ಚಿಕ್ಕ ಜಲ್ಲಿನಿಂದಾಗಿ, ಅಂದರೆ ಮಳೆ, ಸುತ್ತಲೂ ಹಸಿರು ಪ್ರಕೃತಿ ತಂಪಾದ ಗಾಳಿಯನ್ನು ನೀಡ್ತಾ ಅವುಗಳ ಎಲೆಗಳ ಮೇಲೆ ನೀರಿನ ಹನಿಗಳು ನಡುಗ್ತಾ ಇದ್ದರೆ ನೋಡಲು ನಿಜವಾಗಿಯೂ ಅದ್ಭುತವಾಗಿ ಕಂಡಿತು ಅದೆಲ್ಲವೂ. ಆ ಪ್ರಕೃತಿಯನ್ನು ನೋಡ್ತಾ ಮೈಮರೆತು ತಾನು ಅಲ್ಲಿಗೆ ಹೇಗೆ ಬಂದೆ ಎಂಬ ವಿಷಯವನ್ನು ಮರೆತು ಹೋದ ಅಕ್ಷತಾ ಸಡನ್ನಾಗಿ ಹೊರಗಡೆಯಿಂದ ಬಂದ ಸೌಂಡ್ಗೆ ಪ್ರಜ್ಞೆಗೆ ಬಂದಳು. ಮತ್ತೆ ಟೆನ್ಷನ್ ಬಂದ್ಬಿಡ್ತು. ತಕ್ಷಣ ಹಿಂದಕ್ಕೆ ತಿರುಗಿದರೆ ಒಳಗಿನ ಗೋಡೆಗಳು ಕೂಡ ಗಾಜಿನದೇ ಆಗಿದ್ದರಿಂದ ಆ ರೂಮ್ನಲ್ಲಿ ಆಚೆಗಿನ ರೂಮ್ ಕೂಡ ಸ್ಪಷ್ಟವಾಗಿ ಕಾಣಿಸಿತು. ಆದರೆ ಅಲ್ಲಿಯೂ ಯಾರೂ ಕಾಣಿಸಲಿಲ್ಲ ಅವಳಿಗೆ. ತಕ್ಷಣ ಆ ರೂಮ್ನಿಂದ ಹೊರಗಡೆ ಬರಲು ಡೋರ್ ಹತ್ರ ಹೋಗಿ ಡೋರ್ ಓಪನ್ ಮಾಡಿದ್ಲು. ಹೊರಗಡೆ ಹೋದ ಆ ಹುಡುಗಿ ಈ ಬಾರಿ ಕಣ್ಣು ಅಗಲಿಸಿದ್ಲು. ಇಡೀ ಮನೆಯ ಲೇಟೆಸ್ಟ್ ಮಾಡೆಲ್ನ ಮರದ ಮನೆಯಾಗಿದ್ದರೂ ಸುತ್ತಲೂ ಗ್ಲಾಸ್ ಗೋಡೆಗಳು ತುಂಬಾ ಗಟ್ಟಿಯಾಗಿವೆ. ಚಿಕ್ಕ ಕಿಚನ್, ಅದು ಕೂಡ ಓಪನ್ ಕಿಚನ್. ಆ ಗ್ಲಾಸ್ ಗೋಡೆಯಿಂದ ಎಲ್ಲಿ ನೋಡಿದರೂ
ಹಸಿರು ಪ್ರಕೃತಿ ಬಿಟ್ಟು ಇನ್ನೊಂದೇನೂ ಕಾಣದಂತೆ ಇದೆ. ಆ ಕನ್ನಡಿಗಳ ಮರೆಯಿಂದ ಚಿಕ್ಕ ಮಳೆಹನಿಯು ಚಿಕ್ಕ ಗಾಳಿಗೆ ನಡುಗ್ತಾ ಇರುವ ಎಲೆಗಳ ಮೇಲಿಂದ ಜಾರ್ತಾ ಇರುವ ನೀರಿನ ಹನಿಗಳನ್ನು, ಅವುಗಳಿಗೆ ಜೊತೆಯಾಗಿ ಬೀಳ್ತಾ ಇರುವ ಹೂಗಳನ್ನು ಎಲ್ಲವನ್ನ ಸೇರಿಸಿ ನೋಡ್ತಾ ಇದ್ದರೆ ನಿಜವಾಗಿಯೂ ಅದ್ಭುತವಾಗಿ ಕಂಡಿತು ಅಕ್ಷತಾಳಿಗೆ. ಗಾಜು ಇದ್ದು ಒಳಗಡೆಯಿಂದ ಹೊರಗಡೆ ಮಾತ್ರ ಕಾಣಿಸ್ತಾ ಹೊರಗಿನಿಂದ ಒಳಗಡೆ ಕಾಣದಂತೆ ಇತ್ತು. ಅದೆಲ್ಲವನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದ ಅಕ್ಷತಾಳ ಹಿಂದಿನ ಸೊಂಟದ ಸುತ್ತಲೂ ಸುತ್ತಿಕೊಂಡು ಅವಳ ಪ್ರಿಯತಮನ ಕೈಗಳು. ತಂಪಾದ ವಾತಾವರಣದಲ್ಲಿ ಸಡನ್ನಾಗಿ ತಂಪಾಗಿ ತಾಗಿದ ಕೈಗಳ ಸ್ಪರ್ಶಕ್ಕೆ ಹೃದಯ ಜಲ್ ಎಂದು ನಡುಗಿ ಬೆಚ್ಚಿ ಬೀಳುವ ಮೊದಲೇ ಆ ಸ್ಪರ್ಶ ತನಗೆ ತುಂಬ ಇಷ್ಟವಾದುದರಿಂದ ಹಿಂದಕ್ಕೆ ತಿರುಗದೆ ಬೆಚ್ಚನೆಯ ಅವನ ಅಪ್ಪುಗೆಯಲ್ಲಿ ಆರಾಮವಾಗಿ ಸೇರಿಕೊಂಡ್ಳು ಅಕ್ಷತಾ. ಹಿಂಬದಿಯಿಂದ ಅವಳ ಹೊಟ್ಟೆಯ ಮೇಲೆ ಕೈ ಹಾಕಿ ಸಂಪೂರ್ಣವಾಗಿ ತನ್ನೊಂದಿಗೆ ಅಂಟಿಕೊಳ್ಳುವಂತೆ ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡನು ಅವನು. ಸೌರಭ್, ನಿಧಾನವಾಗಿ ಅಂದ್ಲು ಅಕ್ಷತಾ. ಛ ಎಂದು ಅವಳ ಕತ್ತಿನ ಮೇಲೆ ತುಟಿಗಳನ್ನು ಇರಿಸುತ್ತಾ ತೆಳುವಾಗಿ ಕಾಣಿಸ್ತಾ ಇರುವ ಅವಳ ಹೊಟ್ಟೆಯನ್ನು ಸವರುತ್ತಲೇ, ಏನೇ ಡಸ್ಕಿ, ಇದು ಇಷ್ಟು ಒಳಗಡೆ ಹೋಗಿದೆ ಎಂದನು ಸೌರಭ್. ಆಗ ನೆನಪಾಗಿ ನಮ್ಮ ಹುಡುಗಿಗೆ ಸೌರಭ್ ತನ್ನನ್ನು ತಿನ್ನಬೇಡ ಎಂದು ಹೇಳಿದ್ದ ವಿಷಯ. ಕೋಪದಿಂದ ಹಿಂದಕ್ಕೆ ತಿರುಗಲು ಹೋದ್ಲು ಅಕ್ಷತಾ. ಆದರೆ ಅವನು ಆ ಚಾನ್ಸ್ ಕೊಡಲಿಲ್ವಲ್ಲ. ತನ್ನನ್ನು ಹಾಗೆ ತಿರುಗಲು ಬಿಡದೆ ಹಾಗೇ ಹಿಡಿದುಕೊಂಡು ಕೇಳ್ತಾ ಇದ್ರೆ, ಉತ್ತರ ಹೇಳುವಿನೇ ಕ್ಯೂಟ್ ಡಸ್ಕಿ ಎಂದನು ಕತ್ತಿನ ಮೇಲಿನ ಚರ್ಮವನ್ನು ತುಟಿಗಳಿಂದ ಹಿಡಿದು ಎಳೆಯುತ್ತಾ. ಮತ್ತೆ ನೀವೇ ತಿನ್ನಬೇಡಿ ಅಂದ್ರಿ ಅಲ್ವಾ ಸೌರಭ್, ಅದಕ್ಕೆ ನಾನು ತಿನ್ನಲಿಲ್ಲ ಎಂದು ಹೇಳಿದ್ಲು ಆ ಹುಡುಗಿ. ಅದೇನೋ ದೊಡ್ಡ ಸಾಧನೆ ಮಾಡಿದವಳಂತೆ. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಆಮೇಲೆ ಆಗುವ ಪರಿಣಾಮಗಳು ಇನ್ನೇನಿದೆ. ಅದು ಹಾಗೆ ಹೇಳುವ ಮುನ್ನವೇ ಸಡನ್ನಾಗಿ ಹಲ್ಲಿನ ಕಚ್ಚು ಭುಜದ ಮೇಲೆ ಇಳಿಬಿಟ್ಟಿತು. ಅಸ್ ಸೌರಭ್ ಎಂದು ಕೂಗ್ತಾ ಇದ್ದ ಆ ಹುಡುಗಿಯನ್ನು ಸ್ಪ್ರಿಂಗ್ನಂತೆ ಹಿಂದಕ್ಕೆ ತಿರುಗಿಸಿ ಸಡನ್ನಾಗಿ ಬಾಯಿ ಮೇಲೆ ಒಂದು ಏಟು ಹಾಕಿದನು ಸೌರಭ್. ಸರ್ ಎಂದು ತಾಗಿದ ಸೌರಭ್ನ ಕೈ ಏಟಿಗೆ ಅಳುವ ಮುಖ ಮಾಡಿ ತುಟಿಗಳನ್ನು ಉಜ್ಕೊಳ್ತಾ ಮತ್ತೆ ನೀವೇ ಅಲ್ವಾ ಎಂದು ಹೇಳಲು ಹೊರಟಿದ್ದ ಅವಳ ಮಾತನ್ನು, ಬಾಯಿ ಮುಚ್ಚು, ಬಾಯಿ ತೆರೆಯಲಾರದೆ ಗೋರಿ ತರಹ ಊದು ಹಾಕ್ಬಿಡ್ತೇನೆ, ಇರಿಟೇಟಿಂಗ್ ಡಸ್ಕಿ. ಅಷ್ಟೇ. ಅವನು ಕೊಟ್ಟ ಪೆಟ್ಟಿಗೆ ಅವನ ಕೋಪಕ್ಕೆ ಹೆದರಿ ಬಾಯಿಗೆ ಕೈನ ಅಡ್ಡ ಇಟ್ಕೊಂಡು ಬಿಕ್ಕು ಬಿಕ್ಕು ಅಂದ್ಲು ಆ ಗುಬ್ಬಿ ಡಸ್ಕಿ. ಕೋಪದಿಂದ ಅಕ್ಷತಾಳ ಕೈಯನ್ನು ಎಳೆದು ಭಾರ ಎಳೆದುಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿ ಕಿಚನ್ಗೆ ಹೋಗಿ ಪ್ಲೇಟ್ನಲ್ಲಿ ಬಿಸಿ ಬಿಸಿಯಾದ ಫ್ರಾನ್ಸ್ ಬಿರಿಯಾನಿ ಜೊತೆಗೆ ಮಟನ್ ಫ್ರೈ ಇಟ್ಟುಕೊಂಡು ಬಂದು ಅವಳ ಕೈಯಲ್ಲಿ ಕೊಟ್ಟು ತಿನ್ನು ಎಂದನು ಸೀರಿಯಸ್ ಆಗಿ. ಅಕ್ಷತಾಳಿಗೆ ಆಗಲೇ ಹಸಿವು ಹೊಟ್ಟೆಯಲ್ಲಿ ದಂಡು ಹೊಡಿತಾ ಇತ್ತು. ಆದರೆ ಸೌರಭ್ ಮೇಲೆ ಹಠದಿಂದ ಆ ದಿನ 2 ಬಾರಿ ಜ್ಯೂಸ್ ಜೊತೆಗೆ 1 ಬಾರಿ ತಿಂಡಿ ಕೂಡ ಸ್ಕಿಪ್ ಮಾಡಿದ್ಲಲ್ಲ. ತಿನ್ನಬೇಕು ಎಂದು ಇದ್ದರೂ ಕೂಡ ಅವಳಿಗೆ ನಾನ್ ವೆಜ್ ಹೆಚ್ಚಾಗಿ ಇಷ್ಟ ಇರೋದಿಲ್ಲ. ಅಸಲಿಗೆ ತಿನ್ನದ ಆ ಹುಡುಗಿ ಸೌರಭ್ನಿಂದ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ಲಲ್ವಾ. ಆದರೆ ಈಗ ಒಂದೇ ಸಮನೆ ಫ್ರಾನ್ಸ್ ಮತ್ತು ಮಟನ್ ಎರಡನ್ನೂ ತಿನ್ನಬೇಕು ಅಂದರೆ ಸತ್ತು ಹೋಗುವಂತೆ ಇದೆ. ಆದರೆ ಆ ವಿಷಯ ಅವನಿಗೆ ಹೇಳಿದರೆ ಅಯ್ಯೋ ದೇವರೇ, ಇನ್ನೇನಾದರೂ ಉಂಟೆ. ಅಲ್ಲಿಂದ ಅವಳ ಪರ್ಮನೆಂಟ್ ಅಡ್ರೆಸ್ ಸ್ಮಶಾನ ಎಂದು ಫಿಕ್ಸ್ ಆಗಿ ತಪ್ಪದೆ ತಲೆ ತಗ್ಗಿಸಿ ಮೆಲ್ಲಗೆ ಪ್ಲೇಟ್ನಲ್ಲಿ ಕೈ ಇಡಲು ಹೋದ್ಲು. ಆಗುವೆ ಎಂದನು ಅರ್ಜಿದ ಹಾಗೆ. ಅಮ್ಮಯ್ಯ ಬೇಡ ಅಂತ ನೀನು ಎಂದು ಹ್ಯಾಪಿಯಾಗಿ ನಿಂತ್ಬಿಟ್ಟು ತಲೆ ಎತ್ತಿ ಸೌರಭ್ನನ್ನು ನೋಡಿದ್ಲು ಅಕ್ಷತಾ. ಏ ಡಸ್ಕಿ, ನಿನ್ನ ಡಸ್ಕಿ ಕೈಗಳನ್ನು ತೊಳೆದೇನೆ ಎಂದು ಕೇಳಿದನು ಸೌರಭ್. ಹೌದು ಅಲ್ವಾ, ಅಸಲಿಗೆ ಹ್ಯಾಂಡ್ ವಾಶ್ ಕೂಡ ಮಾಡಿಲ್ಲ ಎಂದು ನೆನಪಾದ ಆ ಡಸ್ಕಿ ಹುಡುಗಿ ತಲೆ ಅಡ್ಡವಾಗಿ ಆಡಿಸಿದ್ಲು. ಚೀಚಿ ಮಡ್ಡಿ ಡಸ್ಕಿ, ಹೀಗೆ ನಿನ್ನ ಜಿಡ್ಡು ಕೈಗಳಿಂದ ನೀನು ತಿಂತಾ ನಿನ್ನ ಹೊಟ್ಟೆಲಿರುವ ನನ್ನ ಬೇಬಿಗೆ ತಿನ್ನಿಸ್ತಾ ಆಮೇಲೆ ಅದೇ ಜಿಡ್ಡು ಡಸ್ಕಿ ಕೈಗಳಿಂದ ನನಗೂ ಕೂಡ ತಿನ್ನಿಸಿ ಏನು ಮಾಡೋಣ ಅಂತೀಯ ಎಂದನು ಕೋಪದಿಂದ. ಸಾರಿ, ಮರೆತ್ಬಿಟ್ಟೆ ಅಂದ್ಲು. ನಿನ್ನ ಬುರುಡೆಯ ನಿನ್ನ ಬುಂಡೆ, ಅಸಲಿಗೆ ನಿನಗೆ ಏನೇನು ನೆನಪಿರುತ್ತೋ ಎಲ್ಲವನ್ನ ಮರಿತೀಯೇ. ಹೋಗಿ ಸ್ವಚ್ಛವಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಆಮೇಲೆ ತಿನ್ನು ಎಂದನು ಸೌರಭ್. ಹಾಂ ಎಂದು ಬುದ್ಧಿವಂತಿಕೆಯಿಂದ ತಲೆ ಆಡಿಸುತ್ತಾ ಹೋಗಿ ಕೈನ ತೊಳೆದುಕೊಂಡು ಬಂದು ಮತ್ತೆ ಅದೇ ಪ್ಲೇಸ್ನಲ್ಲಿ ಸೆಟಲ್ ಆಗಿ ತಿನ್ನಲು ಪ್ರಾರಂಭಿಸಿದ್ಲು ಅಕ್ಷತಾ. ಮೆಲ್ಲಗೆ ತುಂಬ ಚಿಕ್ಕದಾಗಿ ತುತ್ತುಗಳನ್ನು ಮಾಡ್ತಾ ನಿಧಾನವಾಗಿ ತಿಂತಾ ಇದ್ದ ಅಕ್ಷತಾಳನ್ನು ನೋಡಿ, ಎಷ್ಟು ದಿನ ಇರ್ತೀಯ ಇಲ್ಲಿ ಎಂದು ಕೇಳಿದನು ಸೌರಭ್. ಅಕ್ಷತಾಳಿಗೆ ಅರ್ಥವಾಗಲಿಲ್ಲ.
ಸೌರಭ್ ಪ್ರಶ್ನೆ ಹುಚ್ಚು ಮುಖ ಮಾಡಿ ನೋಡ್ತಾ ಇದ್ರೆ, ಆಹಾ, ಡೆಲಿವರಿ ಆಗೋವರೆಗೆ ಇಲ್ಲಿಯೇ ತಿನ್ನುತ್ತಾ ಕೂರ್ತೀಯ ಅಂತ ಕೇಳ್ತಾ ಇರುವೆ. ಸ್ಪೀಡಾಗಿ ತಿನ್ನು ಎಂದು ಕೋಪದಿಂದ ಹೇಳಿದ. ತಕ್ಷಣ ಗಬಗಬಾ ಅಂತ ತಿನ್ನಲು ಸ್ಟಾರ್ಟ್ ಮಾಡಿದ್ಲು ಅಕ್ಷತಾ.